आपण डाय काय डाय सांगितलं आम्हाला एक झाडे पाणी घालून का आम्हाला ही कार्यक्रम स्टार्ट करायचा आणि शेत कोट नमन सर धन्यवाद 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 ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತಹ ಸರ್ವರಿಗೂ ಧನ್ಯವಾದ ಸರ್. ದಯವಿಟ್ಟು ಇಲ್ಲಿವರೆಗೆ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಡಾಕ್ಟರ್ ಅವಿನಾಶ್ ಜಾಧವ್ ಸರ್ ಶಾಸಕರು ಚಿಂಚೋಳಿ ಮತ್ತು ಕ್ಷೇತ್ರಸ್ಥರು ಮಾತಾಡಬೇಕಂತ ವಿನಿಸ್ಕೊಳ್ತಾರೆ. ನೌಕರರ ಸಂಘ ವತಿಯಿಂದ 4ನೇ ಕ್ರೀಡಾಕೂಟ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಹಾಜರಿರುವಂಥ ಸನ್ಮಾನ್ಯ ಬಸವರಾಜ್ ಜಿ ಅವರೇ, ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷರೇ, ಹಾಗೆ ನಮ್ಮ ಬಂಜಾರ ಸರ್ಕಾರಿ ನೌಕರರ ಅಧ್ಯಕ್ಷರುಗಳಾದ ಹರೀಶ್ಚಂದ್ರ ರಾಥೋಡ್ ಅವರೇ, ಇನ್ನೊಬ್ಬರು ಹಿರಿಯರು ತಾರಾನಾಥ್ ಚವಾಣ್ ಅವರೇ, ಇನ್ನೊಬ್ಬರು ನಮ್ಮ ಮಾರ್ಗದರ್ಶಕರು ಪ್ರೇಮ್ ಸಿಂಗ್ ಮಾಸ್ಟರ್ ಸಾಹೇಬ್ರೆ, KS ರಾಥೋಡ್ ಜಿ ಅವರೇ, ಬಾಬು ಜಾಧವ್ ಅವರೇ, ಧರ್ಮರಾಜ್ ಚವಾಣ್ ಅವರೇ, ಮತ್ತೆ ವೇದಿಕೆ ಎಲ್ಲ ಹಿರಿಯರೇ, ವೇದಿಕೆ ಮುಂದೆ ಧನರಾಜ್ ಅವರೇ, ವೇದಿಕೆ ಮುಂದೆ ಎಲ್ಲ ಹಿರಿಯರೇ, ಗಣ್ಯರೇ, ಎಲ್ಲರಿಗೂ ನಮಸ್ಕಾರ. ಇವತ್ತು ತುಂಬ ಒಳ್ಳೆ ಕಾರ್ಯಕ್ರಮ ಇದು. ಬಂಜಾರ ನೌಕರ ಸಂಘ ವತಿಯಿಂದ ಕ್ರೀಡಾಕೂಟ ಕಾರ್ಯಕ್ರಮ. ನಾವು ಕ್ರೀಡಾ ಅಂತ ಅಂದರೆ ಬರೀ ವಿನ್ ಆಗಕ್ಕೆ ಅಷ್ಟೇ ನೋಡಬಾರ್ದು. ಒಂದು ಯಾವುದೇ ಒಂದು ಸ್ಪೋರ್ಟ್ಸ್ ಇರಲಿ, ಆ ಸ್ಪೋರ್ಟ್ಸ್ ಪಾರ್ಟಿಸಿಪೇಷನ್ ಮಾಡೋದು ತುಂಬ ಅಗತ್ಯ. ಯಾಕಂದರೆ ಡಾಕ್ಟರ್ ಆಗಿ ಹೇಳ್ಬೋದು, ಯಾವಾಗ ನಮ್ಮದು ಬಾಡಿ ಫಿಟ್ ಇರುತ್ತೆ, ಮೈಂಡು ಫಿಟ್ ಇರುತ್ತೆ. ನೀವು ಸರ್ಕಾರಿ ನೌಕರರು, ನಿಮ್ಗೆ ಎಷ್ಟು ಸ್ಟ್ರೆಸ್ ಇರುತ್ತೆ, ಎಷ್ಟು ಒತ್ತಡ ಇರುತ್ತೆ ಅಂತ ನಮ್ಗೆ ಗೊತ್ತಿದೆ. ಯಾಕಂದರೆ ನಾನು ಕೂಡ ಈಗ MLA ಆಗಿದ್ದೀನಿ, ಅಂದರೆ 2 ಬಾರಿ. ಅದಕ್ಕಿಂತ ಮೊದಲು ನಮ್ಮ ತಂದೆಯವರು ಸೆಂಟ್ರಲ್ ಗೌರ್ಮೆಂಟ್ ಆಫೀಸರ್ ಇದ್ದರು. ಡಾಕ್ಟರ್ ಆಗಿ ಮೆಡಿಕಲ್ ಡೈರೆಕ್ಟರ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಿದ್ರು. ಅವ್ರು ನಾನು ದಿನ ನೋಡ್ತಿದ್ದೆ, ಎಷ್ಟು ಸ್ಟ್ರೆಸ್ ಇರ್ತಿತ್ತು, ಎಷ್ಟು ಸ್ಟ್ರೇನ್ ಇರ್ತಿತ್ತು, ಟೆನ್ಷನ್ ಎಷ್ಟು ಇರ್ತಿತ್ತು. ಟೆನ್ಷನ್ ಎಲ್ಲ ಸ್ಟ್ರೇನ್ ಸ್ಟ್ರೆಸ್ ಆದಮೇಲೆ BP ಶುಗರ್ ಬರೋದು ಅನಿವಾರ್ಯ. ಅದು ನಿಮ್ಮದು ಏನಂತಾರೆ ಆಕ್ಯುಪೇಷನಲ್ ಹೆಜಾರ್ಡ್ ಅಂತೀವಿ. ಫ್ಯಾಕ್ಟ್ರಿ ಕೆಲವು ಕೆಲಸ ಮಾಡಿದ್ರೆ ಅವ್ರು ಕೆಮ್ಮು ಈಗ ಆ ಥರ ಬರ್ತಾ ಇರುತ್ತೆ. ಸರ್ಕಾರಿ ಕೆಲಸ ಈ ಥರ ನೌಕರರ ಸಂಘ ನೌಕರಿ ಮಾಡಬೇಕಿದ್ರೆ ಸ್ಟ್ರೆಸ್ ಸ್ಟ್ರೇನಿಂದ BP ಶುಗರು ಬರುತ್ತೆ. ಅದಕ್ಕೆ ಇಂಥ ಒಂದು ಕಾರ್ಯಕ್ರಮ ಕ್ರೀಡಾಕೂಟ ಸ್ಪೋರ್ಟ್ಸ್ಗೆ ನಾವು ಜಾಸ್ತಿ ಒತ್ತನ್ನು ಕೊಡಬೇಕು. ತಾವು ಇದು ಕಾರ್ಯಕ್ರಮ ಮಾಡ್ತೀವಿ, ಅದಕ್ಕೆ ತಮಗೆ ಅಭಿನಂದನೆ ಸಲ್ಲಿಸ್ತೀನಿ. ಇದು ಬರೀ ನಮ್ಮ ಅಧ್ಯಕ್ಷ ಅಷ್ಟೇ ಅಲ್ಲ, ಹರೀಶ್ಚಂದ್ರ ರಾಥೋಡ್ ಅವರು ಅಷ್ಟೇ ಅಲ್ಲ, ಇಡೀ ತಮ್ಮ ನೌಕರ ಸಂಘ ಎಲ್ಲ ಟೀಮ್, ಎಲ್ಲ ಪದಾಧಿಕಾರಿಗಳು ಮತ್ತೆ ಎಲ್ಲ ಹಿರಿಯರ ಮಾರ್ಗದರ್ಶನದಿಂದ ಇದು ಒಳ್ಳೆ ಕಾರ್ಯಕ್ರಮ ಆಗಿದೆ. ನಮ್ಮ ಜಿಲ್ಲಾ ಅಧ್ಯಕ್ಷರು ಬಸವರಾಜ್ ಜಿ ಹೇಳ್ದಂಗೆ ಇನ್ನೂ ಜಾಸ್ತಿ ಪಾರ್ಟಿಸಿಪೇಷನ್ ಆಗಬೇಕು, ಇನ್ನೂ ಜಾಸ್ತಿ ಜನ ಸೇರಬೇಕು. ಇನ್ನು ಇದು ಒಳ್ಳೇದಾಗಿದೆ, ಬೆಳವಣಿಗೆ ಇನ್ನು ಮುಂದೆ ಇನ್ನೂ ಒಳ್ಳೇದಾಗತ್ತಂತ ನಾನು ವಿಶ್ವಾಸ ಇದೆ. ಮತ್ತೆ ಈಗ ಇತ್ತೀಚೆಗೆ ತಮ್ಗೆ ಗೊತ್ತು, ಒಳ ಮೀಸಲಾತಿ ಬಗ್ಗೆ ಸಾಕಷ್ಟು ಗೊಂದಲ ಇದೆ. ನಮಗೆ ದಿನನಿತ್ಯ ನಮಗೆ ಒಂದು 10-15 ಜನ ಮೊರಾರ್ಜಿ ದೇಸಾಯಿ ಶಾಲೆಗೋಸ್ಕರ ಬರ್ತಾ ಇರ್ತಾರೆ. ಅವ್ರಿಗೆ ಸೀಟ್ ಸಿಗ್ತಿಲ್ಲ. ಹಾಸ್ಟೆಲ್ಗಳಿಗೆ 60-70% ಇದ್ರೂ ಕೂಡ ಅವ್ರ ಹಾಸ್ಟೆಲ್ ಸೀಟ್ ಸಿಗ್ತಿಲ್ಲ. ಅವ್ರಿಗೆ ಮೊದಲೆಲ್ಲ 45%, 35% ಸೀಟ್ ಸಿಗ್ತಿತ್ತು. ಹೀಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಅದಕ್ಕೆ ಖಂಡಿತವಾಗ್ಲೂ ನಾವು ಕೂಡ ನಮ್ಮ ಪಕ್ಷ ಕಡೆಯಿಂದ, ನಾವು ಇದು ಪಕ್ಷ ಕಾರ್ಯಕ್ರಮ ಅಲ್ಲ, ಆದರೂ ಕೂಡ ನಮ್ಮ ಪಕ್ಷ ಕಡೆಯಿಂದ ನಮ್ಮ ಸಮಾಜಗೋಸ್ಕರ ನಾವು ಮಾಡ್ತಾ ಇದ್ದೀವಿ, ಆಲ್ಟರ್ನೇಟ್ ಕೆಲಸ ಮಾಡ್ತಾ ಇದ್ದೀವಿ. ಇದು ಒಂದು ಕಾರ್ಯಕ್ರಮ ಆದ್ಮೇಲೆ ಇನ್ನೊಂದು ಕಾರ್ಯಕ್ರಮ ಇದೆ, ಅದು ಕೂಡ ಸಜೆಷನ್ ತಗೊಂಡು ಏನು ಅಧಿವೇಶನದಲ್ಲಿ ಏನು ಧ್ವನಿ ಎತ್ತಬಹುದು. ಈಗಲೂ ಕೂಡ ಜನ ಸೆಂಟರ್ ಏನು ಹೆಡ್ ಕ್ವಾರ್ಟರ್ಸ್, ಗ್ರಾಮ ಪಂಚಾಯತ್ ಹೆಡ್ ಕ್ವಾರ್ಟರ್ಸ್ ಇರುತ್ತೆ, ಅದಕ್ಕಿಂತ ಸಾಕಷ್ಟು 25-30 ಕಿಲೋಮೀಟರ್ ದೂರ ಇರ್ತಾರೆ. ಅವ್ರಿಗೆ ತುಂಬ ಇನ್ನೂ ಸಾಕಷ್ಟು ಡೆವಲಪ್ಮೆಂಟ್ ಆಗಬೇಕಾಗಿದೆ, ನೆಸೆಸರಿ ಇದೆ. ಅದಕ್ಕೆ ಖಂಡಿತವಾಗ್ಲೂ ನಾನು ಧ್ವನಿ ಎತ್ತೀನಿ. ನಾವೆಲ್ಲ ಸಮಾಜದವರು ಯಾವ ಶಾಸಕರು ಇದ್ದೀವಿ, ಮತ್ತೆ ಇವಾಗ ಸರ್ಕಾರ ವತಿಯಿಂದ ಇವಾಗ ರುದ್ರಪ್ಪ ಲಮಾಣಿಯವರು ಕೂಡ ಮಿನಿಸ್ಟರ್ ಆಗಿದ್ದಾರೆ, ಸಂತೋಷದ ವಿಷಯ. ಅವರು ಕೂಡ ಕ್ಯಾಬಿನೆಟ್ ಅಲ್ಲಿ ಇರ್ತಾರೆ. ಖಂಡಿತವಾಗ್ಲೂ ನಾವೆಲ್ಲ ಪಕ್ಷಾತೀತ ಭೇದ ಭಾವ ಬಿಟ್ಟು ಸಮಾಜೋಸ್ಕರ ಕೆಲಸ ಮಾಡ್ತೀವಿ ಅಂತ ತಮ್ಮ ಮುಂದೆ ಹೇಳ ಬಯಸ್ತೀನಿ. ಮತ್ತೆ ತಾವು ಈ ಥರ ಒಂದು ಒಳ್ಳೆ ಇವಾಗ ಸ್ಪೋರ್ಟ್ಸ್ ಏನು ಎನ್ವೈರನ್ಮೆಂಟ್ ಇದೆ, ಕ್ರೀಡಾ ಏನಿದೆ, ಇದರಲ್ಲಿ ತಾವು ರಿಲೇಷನ್ನು ಬೆಳೆಯುತ್ತೆ. ಯಾಕಂದ್ರೆ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಇಂಟರ್ಲಿಂಕ್ ಡಿಪಾರ್ಟ್ಮೆಂಟ್ ಇರುತ್ತೆ. ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ, ಗೌರ್ಮೆಂಟ್ ಅಲ್ಲಿ ಇಂಟರ್ಲಿಂಕ್ ಇರುತ್ತೆ. ಮೊದಲಿಗೆ ಇದೆ ಸ್ವಲ್ಪ
देखो काय मार जो आपण बंजारा समाजाचा सरकारी लोक संघटने कामार कार्यक्रम रोजचा क्रीडा कुटा इरमाई मारोड़ा चप्पल भारण हां आगे वाले भी चप्पल मारते जाओ नाम के जाओ ಡಾಕ್ಟರ್ ರವಿರಾಜ್ ಯಾದವ್ ಭ್ಯಾಸ ಓ ಸೋಬತ್ ತರಾಸ್ ಚವಾಣ್ ಭ್ಯಾಸ ಶ್ರೀ ನಾಗರಾಜ್ ಅವರು ಬರಬೇಕು ಎಲ್ಲಿದ್ರು ದಯವಿಟ್ಟು ನಾಗರಾಜ್ ಅವರು ದಯವಿಟ್ಟು ವೇದಿಕೆ ಹತ್ರ ಬರಬೇಕು ನಾಗರಾಜ್ ಇವತ್ತಿನ ಅಫಿಷಿಯಲ್ ಅಂಪೈರ್ ಆಗಿ ಬಂದಂತಹ ಶ್ರೀ ನಾಗರಾಜ್ ಬರಬೇಕು ದಯವಿಟ್ಟು चप्पल ಇರಬೇಕು ಮಾನ್ಯ ಶಾಸಕರಿಂದ ತಮಗೆ ಅಭಿನಂದನೆ ಸಲ್ಲಿಸಲಾಗುತ್ತದೆ ದಯವಿಟ್ಟು ಬೇಗ ಬರಬೇಕು ವೇದಿಕೆಗೆ ಅರುಣ್ ಕುಮಾರ್ ದಯವಿಟ್ಟು ಇಲ್ಲೇ ನಿಂತ್ಕೋಬೇಕು ತಲೆ ಮಾರ काय गप्पेस नहीं जैसे काय वाला तो तार तो मुंडो वर कपड़े नो ता मुंडो वर कपड़े नो पब्लिक में बाहर तो आवाज आओ तमाम ತಮ್ಮ ಪರಿಚಯವನ್ನ ಮಾನ್ಯ ಶಾಸಕರು ಹಾಗೂ ಜಿಲ್ಲಾ ಅಧ್ಯಕ್ಷರ ಹತ್ತಿರ ಮಾಡಿಕೊಂಡು 100 ಮೀಟರ್ ಓಟದ ಸಿದ್ಧತೆಯಲ್ಲಿರಬೇಕು घर हेलो राकेश जी ಸರ್ ಮಹಿಳೆಯರಿಗಾಗಿ ಫಸ್ಟ್ 100 ಮೀಟರ್ ಮಹಿಳೆಯರಿಗಾಗಿ 100 ಮೀಟರ್ ಹಾ. ಓಕೆ ಸರ್ ಓಕೆ ಈಗ 100 ಮೀಟರ್ ಓಡುವಂತಹ ಮಹಿಳೆಯರು ದಯವಿಟ್ಟು ಸ್ಟಾರ್ಟಿಂಗ್ ಏರಿಯಾ ಹತ್ರ ಕರ್ಕೊಂಡು ಹೋಗಬೇಕು ಬಯೋ ದೌಡ ತಮ್ಮ 100 ಮೀಟರ್ ಓಡುವಂತ ಮಹಿಳೆಯರು ನೆಕ್ಸ್ಟ್ ಅದಾದ ನಂತರ ಮಕ್ಕಳಿಗಾಗಿ ಮಹಿಳಾ ನೌಕರರು ನಮ್ಮ ಸಮಾಜದ ಮಹಿಳಾ ನೌಕರರು 100 ಮೀಟರ್ ಓಟವನ್ನು ಅತ್ಯಂತ ಭರ್ಜರಿಯಾಗಿ ಓಡುತ್ತಿದ್ದಾರೆ ಜೋರಾದ ಚಪ್ಪಾಳೆ ತರಬೇಕು ಅತ್ಯಂತ ಯಶಸ್ವಿಯಾಗಿ ಜೋರಾಗಿ ಚಪ್ಪಾಳೆ ಬರಬೇಕು ವಿದ್ಯಾರ್ಥಿಗಳು Sir, below 45. ಈ ದೊಡ್ಡ ಮಕ್ಕಳು ಸ್ವಲ್ಪ ಅದರಲ್ಲಿ 8 ರಿಂದ 12 ವರ್ಷ ಇರುವಂತಹ ಮಕ್ಕಳಿಗಾಗಿ 100 ಮೀಟರ್ ಒಳ್ಳೆ ಚಾಂಪಿಯನ್ ರೀತಿ ಓಡುತ್ತಿರುವಂತ ವಿದ್ಯಾರ್ಥಿ मोबाइल एक मिनट मत ನೋಡಿ ಯಾವ ತರ ಓಡ್ತಾ ಇದಾರೆ ಅತ್ಯಂತ ಭಿಕ್ಕು ಸಿಂಗ್ ಸರ್ ಓಡಬೇಕು 50 ಯುವಕರು ಓಡ್ತಾ ಇದಾರೆ ಜೋರಾದ ಚಪ್ಪಾಳೆ ಅವರಿಗೆ ಜೋರಾದ ಚಪ್ಪಾಳೆ ಫಿನಿಶ್ ಮಾಡ್ಬೇಕು ಪ್ರಭು ಸರ್ ಫಿನಿಶ್ ಮಾಡ್ಬೇಕು ಇದು ವಿಜಯ್ ಸರ್ ಓಡಬೇಕು ವಿಜಯ್ ಸರ್ ಸರ್ಕಾರ ಮತ್ತು ಸರ್ಕಾರ ನೌಕರ ಸಂಘಟನೆ ಸರ್ಕಾರಿ ಮತ್ತು ಸರ್ಕಾರಿ ನೌಕರ ಸಂಘಟನೆ ಡಿಸ್ಕ್ವಾಲಿಫೈ ಸುರೇಶ್ ಲೇಟ್ ಆಗಿ ಸ್ಟಾರ್ಟ್ ಮಾಡಿದ್ರು ನೀವೇ ಗೆಲ್ತೀರ ಅಂತ ನಮ್ಗೆ ಗೊತ್ತು ಒಳ್ಳೆಯ ಓಟ ರಾಷ್ಟ್ರ ಮಟ್ಟದ ಕ್ರೀಡಾಪಟು ಅವನೇ ಫಸ್ಟ್ ಸುರೇಶ್ ಚೌಹಾಣ್ ಜೋರಾದ ಚಪ್ಪಾಳೆ ತಟ್ಟಬೇಕು ಚಪ್ಪಾಳೆ ಬರಬೇಕು ಜೋರಾದ ಚಪ್ಪಾಳೆ ತಟ್ಟಬೇಕು ಬಿಲೋ 25 ಒಳ್ಳೆಯ ಓಟಗಾರರು